ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ. ಈ ಒಂದು ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಸೋ ನಿಟ್ಟಿನಲ್ಲಿ ಮಾಜಿ ಸಚಿವ ಸಿಪಿ ಯೋಗೀಶ್ವರ್ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಸದ್ಯ ಈಗ ನಮ್ಮ ಜೊತೆ ಅವರೇ ಇದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಸರ್, ಈ ಬಾರಿ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಸಕ್ಕೆ ಸಾಕಷ್ಟು ಪಣವನ್ನು ತೊಟ್ಟಿದ್ದೀರಿ. ಯಾವ ರೀತಿ ನಡೀತಾ ಇದೆ ನಿಮ್ಮ ಸಂಘಟನೆ? ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರ ಬಗ್ಗೆ ಇಡೀ ಕ್ಷೇತ್ರಾದ್ಯಂತ ಒಳ್ಳೆಯ ಅಭಿಪ್ರಾಯ ಇದೆ. ಅವರು ಅವರ ಅವಧಿನಲ್ಲಿ ಮಾಡಿರ್ತಕ್ಕಂಥ ನಿಸ್ವಾರ್ಥವಾದಂಥ ಸೇವೆಯನ್ನ ಜನ ಇವತ್ತು ಮೆಲುಕು ಹಾಕ್ತಾ ಇದ್ದಾರೆ. ಜೊತೆಗೆ ಡಿ.ಕೆ. ಸುರೇಶ್ ಅವರು 3 ಸಾರಿ ಇಲ್ಲಿ ಸಂಸದರಾಗಿದ್ರು ಕೂಡ ಅವರ ನಡವಳಿಕೆಯನ್ನ ಜನ ಗಮನಿಸಿದ್ದಾರೆ. ಅವರಿಗೆ ವಿರೋಧವಾದಂಥ ಅಲೆ ಇದೆ. ಡಾಕ್ಟರ್ ಮಂಜುನಾಥ್ ಅವ್ರ ಪರವಾದಂಥ ವಾತಾವರಣ ಇದೆ. ನಮ್ಮ ಕೆಲಸ ನಾವು ಪಾರ್ಟಿ ವರ್ಕರ್ ಆಗಿ ನಾವು ಮಾಡ್ತಾ ಇದ್ದೀವಿ. ಬೆಂಗಳೂರು ಗ್ರಾಮಾಂತರ ಒಟ್ಟಾರೆ 8 ಕ್ಷೇತ್ರಗಳಲ್ಲೂ ಕೂಡ ಡಾಕ್ಟರ್ ಮಂಜುನಾಥ್ ಅವರ ಪರವಾದಂಥ ವಾತಾವರಣ ಇದೆ. ಇವತ್ತು ಖುದ್ದು ಚನ್ನಪಟ್ಟಣಕ್ಕೆ ಕೇಂದ್ರ ಸಚಿವ ಗೃಹ ಮಂತ್ರಿ ಆದಂತಹ ಅಮಿತ್ ಶಾ ಅವರು ಕೂಡ ಕರೆಸ್ತಾ ಇದ್ದೀರಾ. ಯಾವ ಒಂದು ಹಿನ್ನೆಲೆಯಲ್ಲಿ ಅವರನ್ನ ಇಲ್ಲಿ ಕರೆಸ್ತಿದ್ದೀರಿ? ಈಗ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಬೆಂಗಳೂರು ಗ್ರಾಮಾಂತರ ಹೈ ವೋಲ್ಟೇಜ್ ಕ್ಷೇತ್ರ. ಇದು ಏನು ಇಂದಿನ ಸಂಸದರು ಡಿ.ಕೆ. ಸುರೇಶ್ ಅವರ ನಡವಳಿಕೆ ಏನಿದೆಯಲ್ಲ, ದೇಶವನ್ನ ಇಬ್ಬಾಗ ಮಾಡ್ತಕ್ಕಂಥ ಹೇಳಿಕೆ, ರಾಷ್ಟ್ರ ವಿರೋಧಕ್ಕೆ ವಿರುದ್ಧವಾದಂಥ ಹೇಳಿಕೆ, ಇದೆಲ್ಲ ಗಮನಿಸಿದಾಗ ಕೇಂದ್ರದ ಗೃಹ ಸಚಿವರಿಗೂ ಕೂಡ ಅನಿಸಿರಬೇಕು, ಬೆಂಗಳೂರು ಲೋಕಸಭಾ ಕ್ಷೇತ್ರವನ್ನ ಈ ಸಾರಿ ಗೆಲ್ಲಬೇಕು. ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಅವರು ಇವತ್ತು ಚನ್ನಪಟ್ಟಣಕ್ಕೆ ಅಖಾಡಕ್ಕೆ ಇಳಿತಾ ಇದ್ದಾರೆ. ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಇಷ್ಟು ದಿವಸ ಏನು ನಾವು ಪರಸ್ಪರ ವಿರೋಧವಾಗಿದ್ದೋ ಈಗೆಲ್ಲ ಒಗ್ಗಟ್ಟಿನಿಂದ ಚುನಾವಣೆನ ಮಾಡ್ತಾ ಇದ್ದೀವಿ. ಅತಿ ಹೆಚ್ಚು ಮತಗಳು ಬೆಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಚನ್ನಪಟ್ಟಣದಿಂದ ಬರುತ್ತೆ. ಆ ನಿಟ್ಟಿನಲ್ಲಿ ಅಮಿತ್ ಶಾ ಅವರ ಈ ಒಂದು ರೋಡ್ ಶೋ ಏನಿದೆ, ಇದು ನಮಗೆಲ್ಲ ಒಂದು ರೀತಿಯ ಶಕ್ತಿ ತಂದುಕೊಟ್ಟಿದೆ. ಇದು 8 ಕ್ಷೇತ್ರಗಳಲ್ಲೂ ಕೂಡ ಪ್ರಭಾವ ಬೀರ್ತಾ ಇದೆ. ಈಗ ಡಿ.ಕೆ. ಸುರೇಶ್ ಅವರ ಪರವಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪ್ರಚಾರವನ್ನು ಆರಂಭಿಸಿದ್ದಾರೆ. ಏನ್ ಹೇಳ್ತೀರಿ? ಅವರು ಪ್ರಚಾರ ಮಾಡಿದಷ್ಟು ನಮ್ಗೆ ಅನುಕೂಲ ಆಗ್ತದೆ. ಅವರು ಪ್ರಚಾರ ಮಾಡಿದಷ್ಟು ಅವರ ನೆಗೆಟಿವಿಟಿ ನಮಗೆ, ಅವರ ಋಣಾತ್ಮಕವಾದಂಥ ಹಲವಾರು ಕೆಲಸ ಕಾರ್ಯಗಳು ಅವರ ಏನಂದ್ರೆ ನೋಡ್ರಿ, ಡಿ.ಕೆ. ಸುರೇಶು ಡಿ.ಕೆ. ಶಿವಕುಮಾರ್ ಇಲ್ಲಿ ಮಂತ್ರಿ ಆದ್ರೂ ಕೂಡ ಅವರು ರಾಮನಗರ ಜಿಲ್ಲೆಯನ್ನು ಉಸ್ತುವಾರಿ ತಗೊಳ್ಳಲ್ಲ. ಅವರು ಬೆಂಗಳೂರನ್ನು ಆಸೆ ಪಟ್ಟು ಬೆಂಗಳೂರು ಉಸ್ತುವಾರಿ ತಗೋತಾರೆ. ರಾಮನಗರ ಜಿಲ್ಲೆಗೆ ಬೇರೆಯವ್ರನ್ನ ಉಸ್ತುವಾರಿ ವಹಿಸ್ತಾರೆ. ಅಂದ್ರೆ ಈ ಜಿಲ್ಲೆಯ ಬಗ್ಗೆ ಇರ್ತಕ್ಕಂಥ ಅಸಡ್ಡೆ ಏನಿದೆ, ಹಾಗಾಗಿ ಅದು ಈ ಒಂದು ಚುನಾವಣೆಯ ಫಲಿತಾಂಶದಲ್ಲಿ ತೋರಿಸುತ್ತೆ. ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಅವರಿಗೆ ಜನ ಇವತ್ತು ತಿರಸ್ಕಾರ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಯಾವುದೇ ಪ್ರಚಾರ ಮಾಡಿದ್ರು ಕೂಡ ಅದು ಅವರಿಗೆ ನೆಗೆಟಿವ್ ಪ್ರಚಾರ, ನಮಗೆ ಪಾಸಿಟಿವ್ ಆಗುತ್ತೆ. ಕಳೆದ 2 ಬಾರಿ ಅಂದ್ರೆ 2013 ಹಾಗೆ 2014ರಲ್ಲಿ ನೀವೇ ಖುದ್ದಾಗಿ ಡಿ.ಕೆ. ಸುರೇಶ್ ಅವರಿಗೆ ಸಪೋರ್ಟ್ ಅನ್ನ ಮಾಡಿದ್ರಿ. ಆದ್ರೆ ಈ ಬಾರಿ ಎದುರಾಳಿಯಾಗಿ ನಿಂತಿದ್ರಿ, ಏಕೆ? ಇಲ್ಲ, ಇದು ನಮ್ದು ಮೈತ್ರಿ ಧರ್ಮ. ಇವತ್ತು ನಾವು ಬಿಜೆಪಿ ಮತ್ತು ಜೆಡಿಎಸ್ ರಾಷ್ಟ್ರೀಯ ಮಟ್ಟದಲ್ಲಿ ಮೈತ್ರಿ ಮಾಡ್ಕೊಂಡಿದ್ದೀವಿ. ಈ ಮೈತ್ರಿ ಮುಂದುವರಿಬೇಕು. ಮತ್ತೆ ಕಾಂಗ್ರೆಸ್ಗೆ ವಿರುದ್ಧವಾದಂತ ಮಾನಸಿಕತೆ ಹೊಂದಿರತಕ್ಕಂಥ ನಮ್ಮ 2 ಪಕ್ಷಗಳು. ಹಾಗಾಗಿ ನಾವು ಸ್ವಾಭಾವಿಕವಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಪರ ಕೆಲಸ ಮಾಡ್ತೀವಿ. ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ. ಈ ಒಂದು ಮೈತ್ರಿ ಅಭ್ಯರ್ಥಿ ಎಷ್ಟು ಅಂತರದಲ್ಲಿ ಗೆಲುವನ್ನು ಸಾಧಿಸ್ತಾರೆ? ಅಂತರ ಹೇಳಕ್ ಬರಲ್ಲ. ಬಹಳಷ್ಟು ಜನ ಮತದಾರರು ಅಂತರಂಗದಲ್ಲಿ ಡಾಕ್ಟರ್ ಮಂಜುನಾಥ್ ಅವರನ್ನ ಇಟ್ಕೊಂಡಿದ್ದಾರೆ. ಒಬ್ಬ ಹೃದಯವಂತ ವ್ಯಕ್ತಿನ ಗೆಲ್ಲಿಸಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ. ಕಾಂಗ್ರೆಸ್ನವರು ಓಟ್ ಹಾಕ್ತಾರೆ, ಬಿಜೆಪಿಯವರು ಹಾಕ್ತಾರೆ, ಜೆಡಿಎಸ್ ಅವರು ಹಾಕ್ತಾರೆ. ಪಕ್ಷ ಯಾವುದೇ ಇದ್ರೂ ಕೂಡ ಮಾನವೀಯತೆ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಡಾಕ್ಟರ್ ಮಂಜುನಾಥ್ ಅವರ ಪರ ಇವತ್ತು ಅಲೆ ಇದೆ. ಮಂಜುನಾಥ್ ಅವರು ಗೆಲ್ತಾರೆ. ಈಗ ಚನ್ನಪಟ್ಟಣ ಕ್ಷೇತ್ರ ಕೂಡ ಖಾಲಿಯಾಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಿದೆ. ಯಾಕಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವೇ ಖುದ್ದು ಅಖಾಡಕ್ಕೆ, ಚನ್ನಪಟ್ಟಣ ಅಖಾಡಕ್ಕೆ ಇಳಿತೀರೋ ಅಥವಾ ಏನು? ನಮ್ದು ಮೈತ್ರಿ ಧರ್ಮ ಪಾಲನೆ ಮಾಡಬೇಕಾಗತ್ತೆ. ನಮ್ಮ ಇಬ್ಬರು ವರಿಷ್ಠರು ಕುಂತ್ಕೊಂಡು ಆ ಸಂದರ್ಭಕ್ಕೆ, ಇಲ್ಲಿ ಏನು MLA ಕ್ಷೇತ್ರ ಖಾಲಿಯಾದಂಥ ಸಂದರ್ಭಕ್ಕೆ ನಮ್ಮ ಇಬ್ಬರು ನಾಯಕರು, ರಾಷ್ಟ್ರೀಯ ನಾಯಕರು, ವರಿಷ್ಠರು ಕುಂತು ಏನ್ ತೀರ್ಮಾನ ಮಾಡೋಕೆ ಅದಕ್ಕೆ ತಲೆಬಾಗಿ ನಾವು ಕೆಲಸ ಮಾಡ್ತೀವಿ. ಒಂದು ವೇಳೆ ಈಗ ನಿಮ್ಮ ಪುತ್ರಿ ನಿಶಾ ಯೋಗೀಶ್ವರ್ ಅವರು ಕೂಡ ಕಾಂಗ್ರೆಸ್ ನತ್ತ ಮುಖ ಮಾಡಿದ್ದಾರೆ, ಅವರೇ ನಿಮ್ಮ ವಿರುದ್ಧವಾಗಿ ಏನಾದ್ರು ಎದುರಾಳಿಯಾಗಿ ನಿಂತ್ರೆ ಸ್ಪರ್ಧೆ ಯಾವ ರೀತಿ ಇರುತ್ತೆ? ಎಲ್ಲ ನಿಮ್ಮ ಮಾಧ್ಯಮದ ಪ್ರಚಾರ ಅಷ್ಟೇ, ಅದಕ್ಕೆಲ್ಲ ಅಷ್ಟೊಂದು ಮಹತ್ವ ಕೂಡ ಅವಶ್ಯಕತೆ ಇಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಸಚಿವ ಸಿಪಿ ಯೋಗೀಶ್ವರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಹರ್ಷಿತ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಚನ್ನಪಟ್ಟಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.